ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ವಿದ್ಯಾರ್ಥಿಗಳೇ, ಇಂದಿನ ಈ ತರಗತಿಯಲ್ಲಿ 7ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ನಿಮ್ನ ದರ್ಪಣದಿಂದ ವಿವಿಧ ಸ್ಥಾನದಲ್ಲಿ ಅಥವಾ ಬೇರೆ ಬೇರೆ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳನ್ನು ತೋರಿಸುವಂತಹ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗವನ್ನು ಮಾಡಲಿಕ್ಕೆ ಬೇಕಾದ ಸಾಧನಗಳು ಏನಿದು? ನಿಮ್ನ ದರ್ಪಣ. ನಿಮ್ನ ದರ್ಪಣ ಎಂದರೇನು? ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳವಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎನ್ನುವರು. ವೆರಿ ಗುಡ್. ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳವಾಗಿದ್ದರೆ ಅಥವಾ ನಿಮ್ನವಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಒಂದು ನಿಮ್ನ ದರ್ಪಣದ ಹಿಂಭಾಗವನ್ನು ಲೋಹದಿಂದ ಲೇಪನಗೊಳಿಸಿರುತ್ತಾರೆ. ವಿದ್ಯಾರ್ಥಿಗಳೇ, ಇದನ್ನು ಕಾನ್ಕೇವ್ ಮಿರರ್ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇದು ಒಂದನೇದು. ಇದು ಲೆನ್ಸ್ ಆರ್ ಮಿರರ್ ಸ್ಟ್ಯಾಂಡ್ ಅಂತ ಕರೀತೇವೆ. ಇದನ್ನು ದರ್ಪಣದ ಆಧಾರ ಸ್ತಂಭ ಎಂದು ಕರೆಯುತ್ತೇವೆ. ಇದು ಮೇಣದ ಬತ್ತಿ. ವಸ್ತುವಿನ ರೂಪದಲ್ಲಿ ನಾವು ಮೇಣದ ಬತ್ತಿಯನ್ನು ತೆಗೆದುಕೊಂಡಿದ್ದೇವೆ. ಲೈಟರ್ ಮತ್ತು ವಿವಿಧ ಸ್ಥಾನವನ್ನು ತೋರಿಸಿರ್ತಕ್ಕಂತಹ, ವಿವಿಧ ಅಂತರವನ್ನು ತೋರಿಸಿರುವಂತಹ ಒಂದು ಅಳತೆ ಪಟ್ಟಿಯ ಚಾರ್ಟನ್ನು ತೆಗೆದುಕೊಂಡಿದ್ದೇವೆ. ಇದು ಸ್ಕ್ರೀನ್. ಏನಿದು? ಸ್ಕ್ರೀನ್, ಪರದೆ. ಪ್ರತಿಬಿಂಬವನ್ನು ಸೆರೆ ಹಿಡಿಯುವಂತಹ ಒಂದು ಪರದೆಯನ್ನು ತೆಗೆದುಕೊಂಡಿದ್ದೇವೆ. ಇಷ್ಟು ಸಾಧನಗಳು ಈ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಧನಗಳು. ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡೋಣ, ಈ ಸ್ಟ್ಯಾಂಡ್ನಲ್ಲಿ ನಾವು ನಿಮ್ನ ದರ್ಪಣವನ್ನು ಇಟ್ಟು ಸ್ಟ್ಯಾಂಡನ್ನು 0 ಸೆಂಟಿಮೀಟರ್ನಲ್ಲಿ ಇಡೋಣ. ಲೈಟರ್ನ ಸಹಾಯದಿಂದ ನಾವು ಮೇಣದ ಬತ್ತಿಯನ್ನು ಒತ್ತಿಸೋಣ. ಈಗ ವಿಂಡೋ ಕ್ಲೋಸ್ ಮಾಡಿ ಮಕ್ಕಳೇ. ಮೊದಲಿಗೆ ನಾವು ದರ್ಪಣದಿಂದ ಅನಂತ ದೂರದಲ್ಲಿ ವಸ್ತುವನ್ನು ಇಡೋಣ. ವಿದ್ಯಾರ್ಥಿಗಳೇ, ಮೇಣದ ಬತ್ತಿಯನ್ನು ಇಡೋಣ. ದರ್ಪಣದಿಂದ ಅನಂತ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಪರದೆಯ ಮೇಲೆ ಎಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ಎಂಬುದನ್ನು ಪರದೆಯನ್ನು ಹಿಂದೆ ಮುಂದೆ ಸರಿಸುತ್ತಾ ನೋಡಿ. ವಿದ್ಯಾರ್ಥಿಗಳೇ, ಅತ್ಯಂತ ಚಿಕ್ಕದಾದ ಪ್ರತಿಬಿಂಬವನ್ನು ನಾವೀಗ ಪರದೆ ಮೇಲೆ ಸೆರೆ ಹಿಡಿದಿದ್ದೇವೆ. ಪರದೆ ಮೇಲೆ ಉಂಟಾಗಿದೆ, ಪರದೆಯ ಮೇಲೆ ಪಡೆದಿದ್ದೇವೆ. ಹೌದಲ್ವರಾ? ಪರದೆಯ ಮೇಲೆ ಪಡೆದಿರೋದ್ರಿಂದ ಇದು ಎಂತಹ ಪ್ರತಿಬಿಂಬ? ಸತ್ಯ ಪ್ರತಿಬಿಂಬ. ಪರದೆ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಈ ಒಂದು ಪ್ರತಿಬಿಂಬವು ದರ್ಪಣದಿಂದ 15 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿದೆ. ವಿದ್ಯಾರ್ಥಿಗಳೇ, ಇದು ಯಾವ ತರಹದ ಪ್ರತಿಬಿಂಬ? ನೇರನೋ ತಲೆಕೆಳಕಾಗಿದೆಯೋ? ತಲೆಕೆಳಕಾದ ಪ್ರತಿಬಿಂಬ. ತಲೆಕೆಳಕಾದ ಪ್ರತಿಬಿಂಬವನ್ನು ಪಡೆದಿದ್ದೇವೆ. ವಿದ್ಯಾರ್ಥಿಗಳೇ, ವಸ್ತುವಿನ ಗಾತ್ರಕ್ಕಿಂತ ಏನಾಗಿದೆ? ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆದಿದ್ದೇವೆ. ವಿದ್ಯಾರ್ಥಿಗಳೇ, ಓಕೆ ವಿದ್ಯಾರ್ಥಿಗಳೇ, ಈಗ ಮುಂದಿನ ಹಂತದಲ್ಲಿ ನಾವು ವಸ್ತುವನ್ನು 50 ಸೆಂಟಿಮೀಟರ್ ದೂರದಲ್ಲಿ ಇಡೋಣ. ದರ್ಪಣದಿಂದ, ನಿಮ್ನ ದರ್ಪಣದಿಂದ 50 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾಗ ಪರದೆ ಮೇಲೆ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ ಎಂಬುದನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ಪರದೆಯನ್ನು ಹಿಂದೆ ಮುಂದೆ ಸರಿಸುತ್ತಾ ಸ್ಪಷ್ಟವಾದ ಪ್ರತಿಬಿಂಬವನ್ನು ಪಡೆಯಬೇಕು. ವಿದ್ಯಾರ್ಥಿಗಳೇ, ನೋಡಿ, ಸ್ಪಷ್ಟವಾದ ಪ್ರತಿಬಿಂಬ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಲ್ವರ? ಹಾಂ, ಪ್ರತಿಬಿಂಬವನ್ನು ಪಡೆದಿದ್ದೇವೆ. ಪರದೆಯ ಮೇಲೆ ಪ್ರತಿಬಿಂಬವನ್ನು ಪಡೆದಿರುವುದರಿಂದ ಇದು ಒಂದು ಸತ್ಯ ಪ್ರತಿಬಿಂಬ. ಹೇಗೆ ಕಾಣ್ತಾ ಇದೆ ಪ್ರತಿಬಿಂಬ? ತಲೆಕೆಳಕಾದ ಪ್ರತಿಬಿಂಬ, ಸತ್ಯ ಪ್ರತಿಬಿಂಬ. ಮತ್ತು ಗಾತ್ರದಲ್ಲಿ ಹೇಗೆ ಕಾಣ್ತಾ ಇದೆ? ಚಿಕ್ಕದು. ವಸ್ತುವಿನ ಗಾತ್ರಕ್ಕಿಂತ ಅತ್ಯಂತ ಚಿಕ್ಕದಾದ ಒಂದು ಪ್ರತಿಬಿಂಬವನ್ನು ಪಡೆದಿದ್ದೇವೆ. ವಿದ್ಯಾರ್ಥಿಗಳೇ, ಈಗ ದರ್ಪಣದಿಂದ ವಸ್ತುವನ್ನು 40 ಸೆಂಟಿಮೀಟರ್ ದೂರದಲ್ಲಿ ಅಥವಾ 40 ಸೆಂಟಿಮೀಟರ್ ಅಂತರದಲ್ಲಿ ಅಥವಾ ಸ್ಥಾನದಲ್ಲಿ ಇಡೋಣ. ಈಗ ವಿದ್ಯಾರ್ಥಿಗಳೇ, ವಸ್ತುವಿನ ಅಥವಾ ಮೇಣದ ಬತ್ತಿಯ ಜ್ವಾಲೆಯು
ಹೇಗೆ ಕಾಣ್ತಾ ಇದೆ ನೋಡಿ, ಪರದೆ ಮೇಲೆ ಹೇಗೆ ಕಾಣ್ತಾ ಇದೆ, ಒಂದು ನಿಮಿಷ ನೋಡಿ, ಹಿಂದೆ ಮುಂದೆ ಸರಿಸುತ್ತಾ ನೋಡಿ ಮಕ್ಕಳೇ, ಕಾಣ್ತಿದೆಯಾ? ಪರದೆಯನ್ನು ಹಿಂದೆ ಮುಂದೆ ಸರಿಸುತ್ತಾ ಸ್ಪಷ್ಟವಾದ ಪ್ರತಿಬಿಂಬ ಕಾಣುವವರೆಗೆ ನಾವು ಪರದೆಯನ್ನು ಹಿಂದೆ ಮುಂದೆ ಸರಿಸಿ ಪ್ರತಿಬಿಂಬವನ್ನು ಪಡೆದಿದ್ದೇವೆ ವಿದ್ಯಾರ್ಥಿಗಳೇ. ಇದು ಎಂತಹ ಪ್ರತಿಬಿಂಬ? ಸತ್ಯ ಪ್ರತಿಬಿಂಬ. ಪರದೆ ಮೇಲೆ ಪಡೆದಿರೋದ್ರಿಂದ ಸತ್ಯ ಪ್ರತಿಬಿಂಬ. ಮತ್ತು ಹೇಗೆ ಕಾಣ್ತಾ ಇದೆ? ತಲೆಕೆಳಕಾದ ಪ್ರತಿಬಿಂಬ. ಗಾತ್ರದಲ್ಲಿ ಹೇಗೆ ಕಾಣ್ತಾ ಇದೆ? ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದು. ನೋಡ್ರಿ, ಮೇಣದ ಬತ್ತಿಯ ಜ್ವಾಲೆ ಇಲ್ಲಿ ಜಾಸ್ತಿ ಇದೆ, ಪರದೆ ಮೇಲೆ ಇರ್ತಕ್ಕಂಥ ಮೇಣದ ಬತ್ತಿ ಜ್ವಾಲೆ ಕಡಿಮೆ ಇದೆ ಅಲ್ವರಾ? ಗಾತ್ರದಲ್ಲಿ ಚಿಕ್ಕದಾಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಹಂತದಲ್ಲಿ ದರ್ಪಣದಿಂದ 30 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಡೋಣ. ಈಗ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡ್ರಿ ಮಕ್ಕಳೇ. ನೋಡಿ ಮಕ್ಕಳೇ, ಹೌದಲ್ವರಾ? ಕಾಣ್ತಾ ಇದೆಯಾ? ಎಲ್ಲಿ ಕಾಣ್ತಾ ಇದೆ? ಈಗ ಹೇಗೆ ಕಾಣ್ತಾ ಇದೆ? ಪರದೆ ಮೇಲೆ ಕಾಣ್ತಾ ಇದೆಯಾ? ಪರದೆ ಮೇಲೆ ಪಡೆದಿರೋದ್ರಿಂದ ಇದು ಒಂದು ಸತ್ಯ ಪ್ರತಿಬಿಂಬ. ಮತ್ತು ಹೇಗೆ ಗಾತ್ರದಲ್ಲಿ ಹೇಗೆ ಕಾಣ್ತಾ ಇದೆ? ಗಾತ್ರದಷ್ಟೇ. ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರವೂ ಕೂಡ ಇದೆ, ಹೌದಲ್ವರಾ? ನಂತರ ತಲೆಕೆಳಕಾಗಿ ಕಾಣ್ತಾ ಇದೆ, ತಲೆಕೆಳಕಾದ ಪ್ರತಿಬಿಂಬ ಉಂಟಾಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳೇ, ಈಗ ದರ್ಪಣದಿಂದ ನಾವು 20 ಸೆಂಟಿಮೀಟರ್ ದೂರದ ಸ್ಥಾನದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಯಾವ ರೀತಿ ಗೋಚರಿಸುತ್ತದೆ ಎಂಬುದನ್ನು ಈಗ ನೋಡೋಣ. ನೋಡಿ ಮಕ್ಕಳೇ, ಕಾಣ್ತಿದೆಯಲ್ವರಾ? ಹೇಗೆ ಕಾಣ್ತಿದೆ? ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ. ಪರದೆ ಮೇಲೆ ಪಡೆದಿದ್ದೀವಲ್ವರಾ? ಪರದೆ ಮೇಲೆ ಪಡೆದಿರೋದ್ರಿಂದ ಇದೊಂದು ಸತ್ಯ ಪ್ರತಿಬಿಂಬ. ಮತ್ತು ಗಾತ್ರದಲ್ಲಿ ಹೇಗೆ ಕಾಣ್ತಾ ಇದೆ? ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದು. ವಸ್ತುವಿನ ಗಾತ್ರಕ್ಕಿಂತ ಪರದೆ ಮೇಲೆ ಪಡೆದಿರುವ ಪ್ರತಿಬಿಂಬದ ಗಾತ್ರವು ದೊಡ್ಡದಾಗಿದೆ, ಜ್ವಾಲೆ ದೊಡ್ಡದಾಗಿ ಕಾಣ್ತಾ ಇದೆ. ಅದೇ ರೀತಿ ಮಕ್ಕಳೇ, ಇದು ತಲೆಕೆಳಕಾಗಿ ಕಾಣ್ತಾ ಇದೆ, ಹೌದಲ್ವರಾ? ಸತ್ಯ ಪ್ರತಿಬಿಂಬವಾಗಿ ಗೋಚರಿಸಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಹಂತದಲ್ಲಿ ನಾವು ದರ್ಪಣದಿಂದ 10 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ, ದರ್ಪಣದಿಂದ 10 ಸೆಂಟಿಮೀಟರ್ ದೂರದ ಸ್ಥಾನದಲ್ಲಿ ವಸ್ತುವನ್ನು ಇಟ್ಟಾಗ ನಮಗೆ ನಾವು ಪರದೆ ಮೇಲೆ ಪ್ರತಿಬಿಂಬವನ್ನು ಪಡೆಯಲಿಕ್ಕೆ ಸಾಧ್ಯನಾ? ಇಲ್ಲ ಸರ್. ಪರದೆ ಮೇಲೆ ಪ್ರತಿಬಿಂಬವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವುದರಿಂದ ಏನಂತ ಕರಿತೇವೆ? ಇದನ್ನ ಮಿಥ್ಯ ಪ್ರತಿಬಿಂಬ. ಮಿಥ್ಯ ಪ್ರತಿಬಿಂಬ ಎಂಬುದಾಗಿ ಕರೆಯುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರತಿಬಿಂಬವನ್ನು ನಾವು ಎಲ್ಲಿ ಕಾಣಬಹುದು ಹೇಳಿ? ದರ್ಪಣದಲ್ಲಿಯೇ ನಾವು ಈ ಒಂದು ಪ್ರತಿಬಿಂಬವನ್ನು ಕಾಣಬಹುದಾಗಿದೆ, ಹೌದಲ್ವರಾ? ಎಲ್ಲಿ ಕಾಣಬಹುದು? ದರ್ಪಣದಲ್ಲಿಯೇ ಕಾಣಬಹುದು. ಹೇಗೆ ಕಾಣ್ತಾ ಇದೆ ಹೇಳ್ರಿ? ನೇರವಾಗಿ ಕಾಣ್ತಾ ಇದೆಯೋ ತಲೆಕೆಳಕಾಗಿ ಕಾಣ್ತಾ ಇದೆಯೋ? ದರ್ಪಣದಲ್ಲಿಯೇ, ನಿಮ್ನ ದರ್ಪಣದಲ್ಲಿಯೇ ಈ ಒಂದು ಪ್ರತಿಬಿಂಬವು ನೇರವಾಗಿ ಕಾಣ್ತಾ ಇದೆ. ಜೊತೆಗೆ ದರ್ಪಣವು ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ? ಅಂದ್ರೆ ಪ್ರತಿಬಿಂಬವು ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ? ಪ್ರತಿಬಿಂಬವು ಗಾತ್ರದಲ್ಲಿ ವಸ್ತುವಿನ ಗಾತ್ರಕ್ಕಿಂತ ಅತ್ಯಂತ ದೊಡ್ಡದಾಗಿದೆ, ಹೌದಲ್ವರಾ? ನೇರವಾದ ಪ್ರತಿಬಿಂಬ, ಗಾತ್ರದಲ್ಲಿ ದೊಡ್ಡದಾದ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ. ಈಗ 5 ಸೆಂಟಿಮೀಟರ್ ದೂರದಲ್ಲಿ, ದರ್ಪಣದಿಂದ 5 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಯಾವ ರೀತಿ ಕಾಣುತ್ತೆ ನೋಡಿ ಮಕ್ಕಳೇ. ಇದನ್ನು ನಾವು ಪರದೆ ಮೇಲೆ ಪಡೆಯಲಿಕ್ಕೆ ಸಾಧ್ಯನಾ? ಪರದೆ ಮೇಲೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ಒಂದು ಮಿಥ್ಯ ಪ್ರತಿಬಿಂಬ ವಿದ್ಯಾರ್ಥಿಗಳೇ, ಹೌದಲ್ವರಾ? ಅದೇ ರೀತಿ ಇದು ಕೂಡ ದರ್ಪಣದಲ್ಲಿಯೇ ಈ ಒಂದು ಪ್ರತಿಬಿಂಬವನ್ನು ನಾವು ನೋಡಬಹುದಾಗಿದೆ ವಿದ್ಯಾರ್ಥಿಗಳೇ. ವಸ್ತುವಿಗಿಂತ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಪ್ರತಿಬಿಂಬವನ್ನು ನೋಡಬಹುದು, ನೇರವಾದ ಪ್ರತಿಬಿಂಬವನ್ನು ನಾವು ಕಾಣಬಹುದು. ವಸ್ತುವಿಗಿಂತ ಅತ್ಯಂತ ದೊಡ್ಡದಾದಂತಹ ಪ್ರತಿಬಿಂಬವನ್ನು ನಾವು ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ. ಈ ರೀತಿ ನಾವು ವಿದ್ಯಾರ್ಥಿಗಳೇ ನಿಮ್ನ ದರ್ಪಣದಿಂದ ವಿವಿಧ ದೂರದಲ್ಲಿ, ಅರ್ಥ ಆಗ್ತಿದೆಯಾ? ನಿಮ್ನ ದರ್ಪಣದಿಂದ ವಿವಿಧ ಸ್ಥಾನಗಳಲ್ಲಿ ನಾವು ವಸ್ತುಗಳನ್ನು ಇಟ್ಟಾಗ ವಿವಿಧ ರೀತಿಯ ಲಕ್ಷಣಗಳನ್ನು ನಾವು ಕಾಣಬಹುದು. ಅರ್ಥ ಆಯ್ತಾ? ಇಷ್ಟು ಈ ಒಂದು ದಿನದ ತರಗತಿಯಲ್ಲಿ ನೀವೆಲ್ಲರೂ
ಸಹಕರಿಸಿ ಇಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.